ಹಾಯ್, ನಮಸ್ತೆ. ವೆಲ್ಕಮ್ ಟು ನೇಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ. ನೇಜ ಯೂಟ್ಯೂಬ್ ಚಾನಲ್ನಲ್ಲಿ SSC GDಗೆ ಸಂಬಂಧಪಟ್ಟಂತೆ ತರಗತಿಗಳು ಪ್ರಾರಂಭವಾಗಿವೆ. ಡೈಲಿ ಯೂಟ್ಯೂಬ್ ಕ್ಲಾಸಸ್ಸು ರನ್ನಿಂಗ್ ಇರ್ತವೆ. ಇನ್ನು ಮುಂದೆ SSC GDನ ನಾವು ಟಾರ್ಗೆಟ್ ಮಾಡಿದ್ದೀವಿ. ಟಾರ್ಗೆಟ್ 2024 ಅಂತ ಮಾಡಿದ್ದೀವಿ. ಈ ವರ್ಷ 2024 ಟಾರ್ಗೆಟ್ SSC GD ಎಕ್ಸಾಮ್ಗೆ ಇವತ್ತಿನಿಂದ ತಯಾರಿ ನಡೆಸ್ತಾ ಇದ್ದೀವಿ. ನಮ್ಮ ಎಲ್ಲ ವಿದ್ಯಾರ್ಥಿಗೆ ಅನುಕೂಲ ಆಗಲಂತೇಳಿ, ಹೌದಾ, ವಿದ್ಯಾರ್ಥಿಗಳಿಗೋಸ್ಕರ ನೇಜ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಡೈಲಿ ಪ್ರತಿದಿನ ಏನಾಗ್ತವೆ ಅಂದರೆ SSC GDಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ತರಗತಿಗಳು ಬರ್ತವೆ. ಹೌದಾ, ಎಲ್ಲ ಟಾಪಿಕನ್ನು ಇಲ್ಲಿ ಕವರ್ ಮಾಡ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಇವತ್ತು ಡಿಜಿಟಲ್ ಸಮ್ ನೋಡೋಣ. ಅಂದರೆ ಇಷ್ಟು ದಿನ ನಿಮಗೆ ಏನಾಗಿತ್ತು, ಫಾರ್ಮುಲಾ ಮುಖಾಂತರ ಇದಾಗಿತ್ತು. ನೆಕ್ಸ್ಟ್ ಬುಕ್ನಲ್ಲಿ ಬಿಡ್ತಕ್ಕಂಥ ಮೆಥಡನ್ನು ಬಿಡಿಸ್ತಾ ಇದ್ರಿ. ಎಕ್ಸಾಮ್ನಲ್ಲಿ ನಿಮ್ಗೆ ಟೈಮ್ ಸಾಲ್ತಾ ಇರಲಿಲ್ಲ ಸರ್. 60 ನಿಮಿಷ ಟೈಮ್ ಇರುತ್ತೆ, 80 ಕ್ವಶನ್ಸ್ ಇರ್ತವೆ SSC GDಗೆ. ಹೌದಾ, 60 ನಿಮಿಷದಲ್ಲಿ 80 ಕ್ವಶನ್ ಹೇಗೆ ಟಚ್ ಮಾಡಬೇಕು ಸರ್, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಸರ್, ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಸರ್. ಇವಾಗ ಇಲ್ಲಿ ನೋಡಿರಿ, ಡಿಜಿಟಲ್ ಸಮ್ ಅಂದರೆ ಸ್ಕೋರ್ ಮಾಡೋದು. ಸ್ಕೋರ್ ಮಾಡೋಕ್ಕೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೇಗಂತ ಇವತ್ತು ನೋಡೋಣ ಬನ್ನಿ. ಓಕೆ, ಬನ್ನಿ ಸ್ನೇಹಿತರೆ. ಡಿಜಿಟಲ್ ಸಮ್ ಅಂದರೆ ಏನು? ಎ ಸಿಂಗಲ್ ಡಿಜಿಟ್ obtained by adding all digits of a number is called digit sum. ಎ ಸಿಂಗಲ್ ಡಿಜಿಟ್ ಹೇಗೆ ಅಂದರೆ, ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ 135 ಇದಿಲ್ಲ, ಇವನು ಏನು ಮಾಡೋದು ಅಂದರೆ ಸಿಂಗಲ್ ಡಿಜಿಟ್ ಹೇಗೆ 1 + 3 + 5 ಹೀಗೆ ಸಿಂಗಲ್ ಡಿಜಿಟ್ ಮಾಡಿದೆ. ಎಷ್ಟಾಯ್ತು ರೀ? 1 + 3 4 5, ಹೌದಾ, 95. ಓಕೆ, ಸಿಂಗಲ್ ಡಿಜಿಟನ್ನು ಮಾಡೋದು. ಸಿಂಗಲ್ ಡಿಜಿಟ್ ಯಾವ ಥರ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. 5 + 3 8 1 9 ನೆಕ್ಸ್ಟ್ ಇವ ನೋಡ್ರಿ 37 ಸಿಂಗಲ್ ಡಿಜಿಟ್ ಮಾಡಿರಿ. 3 + 7 ಎಷ್ಟಾಯ್ತು ರೀ ಸರ್? 10 ಆಯ್ತಲ್ಲ. 10 ಆದಮೇಲೆ ನೆಕ್ಸ್ಟ್ ಮತ್ತೆ ಸಿಂಗಲ್ ಡಿಜಿಟ್ 1 + 0 1. ನೆಕ್ಸ್ಟ್ 123 ಸಿಂಗಲ್ ಡಿಜಿಟ್ ಮಾಡಬೇಕು. 1 + 2 + 3 ಎಷ್ಟಾಯ್ತು ರೀ? 1 + 2 3 3 + 3 6. ಈ ಥರ ಡಿಜಿಟಲ್ ಸಮ್ಗಳು ಬರ್ತವೆ. ಈ ಥರ ಡಿಜಿಟಲ್ ಸಮ್ಮನ್ನು ನೀವು ನೋಡಬೇಕು. ಹೌದಾ, ಇವಾಗ ಸಪೋಸ್ 58 ಇದೆ. 58ನ ಡಿಜಿಟಲ್ ಸಮ್ ಹೇಗೆ ಮಾಡ್ತೀರಾ ಸರ್? 5 + 8. 5 + 8 ಎಷ್ಟು? 13. 13 ಆದಮೇಲೆ ನೆಕ್ಸ್ಟ್ 1 + 3 ಎಷ್ಟು? 4. ಡಿಜಿಟಲ್ ಸಮ್ ಮಾಡಿದಾಗ ಎಷ್ಟಾಯ್ತು? 4 ಆಯಿತು. ಈ ಥರ ನಾವು ಮಾಡ್ತಾ ಹೋಗಬೇಕು. ಡಿಜಿಟಲ್ ಸಮ್ನಲ್ಲಿ ಇಲ್ಲಿ ನೋಡ್ತಾ ಇರ್ತೀರ ನೀವು, ಫಾರ್ ಎಕ್ಸಾಂಪಲ್ಸ್ ಇದ್ದಾವೆ. ಡಿಜಿಟಲ್ ಸಮ್ನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದಂತೂ ಕರೆಕ್ಟಾಗಿ ಗೊತ್ತಾಗಬೇಕು. ಏನಂದರೆ ಡಿಜಿಟಲ್ ಸಮ್ನಲ್ಲಿ ಡಿಜಿಟ್ ಸಮ್ ಆಫ್ LHS, ಹೌದಾ, ಲೆಫ್ಟ್ ಹ್ಯಾಂಡ್ ಸೈಡ್, ಓಕೆ, ಈಸ್ ಈಕ್ವಲ್ ಡಿಜಿಟ್ ಸಮ್ ಆಫ್ RHS. LHS ಈಸ್ ಈಕ್ವಲ್ ಟು RHS ಆಗಲೇಬೇಕು. ಹೌದಾ, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ಆಗಲೇಬೇಕು. ಹೇಗೆ ನಾವು ಹೇಗೆ ಮಾಡ್ತೇವೆ ಇವನ್ನೆಲ್ಲವನ್ನು ನೀವು ನೋಡ್ತಾ ಇರಬೇಕು. ಹೌದಾ, ಇವಾಗ ನಿಮಗೆ ಇನ್ನೊಂದು ಗೊತ್ತಾಗಬೇಕು. ಇಲ್ಲಿ ಈ ಥರ ಆದಮೇಲೆ ಸ್ನೇಹಿತರೆ, ಇಲ್ಲಿ ಬ್ಲ್ಯಾಕ್ ಬೋರ್ಡ್ ತೋತೀನಿ. ಇವಾಗ ಡಿಜಿಟಲ್ ಸಮ್ ಅಂತ ನಿಮ್ಗೆ ಗೊತ್ತೇ ಇದೆ ಸರ್. ಡಿಜಿಟಲ್ ಸಮ್ಮನ್ನು ನಾವು ಮಾಡ್ತಾ ಇದ್ದೀವಿ. ಡಿಜಿಟಲ್ ಸಮ್, ಹೌದಾ, ಹೇಗೆ ಸರ್ ಡಿಜಿಟಲ್ ಸಮ್ಮು ಹೇಗೆ ನಾವು ಇಲ್ಲಿ ಮಾಡಬೇಕು? ಓಕೆ, ಕ್ಲಿಯರಾಗಿ ನೋಡಿ. ಡಿಜಿಟಲ್ ಸಮ್ ಅಂದ ತಕ್ಷಣ ಡಿಜಿಟ್ ಎಲ್ಲಿಂದ ಪ್ರಾರಂಭವಾಗ್ತವೆ? ಹೌದಾ, ಡಿಜಿಟ್ ಎಲ್ಲಿಂದ ಪ್ರಾರಂಭವಾಗ್ತವೆ? 0 1 2 3 4 5 6 7 8 9 ಇದು ಡಿಜಿಟ್ಸು. ಸಿಂಗಲ್ ಡಿಜಿಟ್ ಹೈಯೆಸ್ಟ್ ಇರೋದು ಯಾವುದ್ರಿ? 9. 0 ಇಂದ ಸ್ಟಾರ್ಟ್ ಆಗಿ 9 ಹೈಯೆಸ್ಟ್ ಇರುತ್ತೆ. ಇವಾಗ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಹಾಗೆ ನೋಡ್ರಿ, ನಾನು ನಿಮಗಿಲ್ಲಿ 2 ಪಾರ್ಟನ್ನು ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟ್ ನೋಡ್ರಿ, 1 2 3 4 5 6 7 8 9 ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಈ ಸೈಡ್ ಬರ್ಕೊತೀನಿ. 1 2 3 4 5 6 7 8 9. ಓಕೆನಾ, 2 ಸೈಡ್ ಬರ್ಕೊಂಡೆ. ಇವಾಗ ಇಲ್ಲಿ ಏನು ಮಾಡ್ತೇನೆ ಅಂದರೆ
ಡಿಜಿಟಲ್ ಸಮ್ಗೆ ಎಲ್ಲದಕ್ಕೂ +9 ಮಾಡ್ತೀನಿ. ಇಲ್ಲಿಯೂ +9 ಮಾಡ್ತೀನಿ, ಇಲ್ಲಿಯೂ +9 ಮಾಡ್ತೀನಿ, ಇಲ್ಲಿಯೂ +9 ಮಾಡ್ತೀನಿ. +9 +9 +9 +9 +9 +9. ಈ ಸೈಡ್ ಏನು ಮಾಡ್ತೀನಿ ಅಂದರೆ ಇಂಟು 9 ಮಾಡ್ತೀನಿ. ಇಂಟು 9 ಇಂಟು 9 ಇಂಟು 9 ಎಲ್ಲದಕ್ಕೂ ಇಂಟು 9 ಮಾಡಿರಿ. ಹೌದಾ, ಎಲ್ಲದಕ್ಕೂ ಇಂಟು 9 ಮಾಡಿರಿ. ನೋಡುವಂತ್ರಿ ಇಲ್ಲಿ 9ರ ಮ್ಯಾಜಿಕ್ ಹೇಗಿದೆ ಅಂತೇಳಿ. ಹೌದಾ, ಇಂಟು 9 ಇಂಟು 9 ಇಷ್ಟ ಆಯ್ತಾ. ಇಷ್ಟು ಆದಮೇಲೆ ಇವಾಗ ಇಲ್ಲಿ ನೋಡ್ರಿ, ಈಕ್ವಲ್ ಎಲ್ಲ ಸೈಡ್ ಈಕ್ವಲ್ ಮಾಡ್ಕೊಂಡು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ ಸ್ನೇಹಿತರೆ ಇದನ್ನು. ಓಕೆ, 1 + 9 ಎಷ್ಟು ರೀ? 10. 2 + 9 11. 3 + 9 12. 4 + 9 13. 5 + 9 14. 6 + 9 15. 7 + 9 16. 8 + 9 17. 9 + 9 18. ಹೌದಾ, ನೆಕ್ಸ್ಟ್ ಇಷ್ಟಾದಮೇಲೆ ಸಿಂಗಲ್ ಡಿಜಿಟ್ ಮೇಲೆ ನಾವು ಮಾಡಬೇಕಲ್ಲ, ಸಿಂಗಲ್ ಡಿಜಿಟನ್ನು ನಾವು ನೋಡ್ಕೊಳ್ಳೇಬೇಕಲ್ಲ. ಹೌದಾ, ಹೇಗೆ ಸಿಂಗಲ್ ಡಿಜಿಟನ್ನು ಮಾಡ್ತೀರಾ? ನಾನು ನಿಮ್ಗೆ ಅವಾಗ ಹೇಳಿದ್ದೆ, ಸಿಂಗಲ್ ಡಿಜಿಟು ಬೇರೆ ಬೇರೆನ ಕೊಡಿಸ್ಬೇಕು. ಇವಾಗ 1 0 ಇದೆಯಲ್ಲ, 1 + 0 ಎಷ್ಟು ರೀ? 1. 1 + 1 2. 1 + 2 3. 1 + 3 4. 1 + 4 5. 1 + 5 6. 1 + 6 7. 1 + 7 8. 1 + 8 9. ಹೌದಾ, ಈ ಥರ ಆದಮೇಲೆ ಇಲ್ಲಿ ಅರ್ಥ ಮಾಡಿಕೊಡ್ರಿ. ಇಲ್ಲಿ ಏನಿದೆ ಸರ್? 1 2 3 4 5 6 7 8 9 ಇದಾವ. ಓಕೆ, ಹಾಗಾದರೆ ಇಲ್ಲೂ ಏನಿದೆ ನೋಡ್ರಿ ಸರ್? ಸೇಮ್ 1 2 3 4 5 6 7 8 9 ಇದಾವ. ಕ್ಲಿಯರಾ? ಇಲ್ಲೂ 1 2 3 4 5 6 7 8 9 ಇದ್ದಾವೆ, ಇಲ್ಲೂ ಇದ್ದಾವೆ. ಅಂದರೆ ಯಾವುದೇ ಸಂಖ್ಯೆಗೆ +9 ಕೂಡಿಸಿದರೆ ಆ ಸಂಖ್ಯೆನೇ ಮರಳಿ ಬರುತ್ತೆ. 9 ಯಾವುದೇ ಸಂಖ್ಯೆನೇ 9 ಕೂಡಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ. ಹಾಗಾದರೆ 9 ಕೂಡಿಸಿದಾಗ ಈ ಥರ ಬಂತು ಸರ್. ಇವಾಗ ಇಂಟು ಮಾಡಿದಾಗ ಹೇಗೆ ಬರುತ್ತೆ ನೋಡೋಣ ಅದನ್ನು, ಬನ್ನಿ. 9 ಮ್ಯಾಜಿಕ್ ಆಫ್ 9 ಇದು. ಹೌದಾ, 9 1 9, 9 2 18, 9 3 27, 9 4 36, 5 9 45. ಹೌದಾ, 6 9 54, 7 9 63, 8 9 72, 9 9 81. ಇಷ್ಟ ಆಯ್ತಾ? ಇಷ್ಟ ಆದಮೇಲೆ ಇಲ್ಲಿ ಅರ್ಥ ಮಾಡಿಕೊಡ್ರಿ ಸರ್. ಅಲ್ಲಿ ಪ್ಲಸ್ ಮಾಡಿದಾಗ ಯಾವುದೇ ಸಂಖ್ಯೆ 9ಗೆ ಯಾವುದೇ ಸಂಖ್ಯೆನ ಪ್ಲಸ್ ಮಾಡಿದರೆ ನಾವು ಯಾವ ಸಂಖ್ಯೆನ ಪ್ಲಸ್ ಮಾಡಿದ ಯಾವುದೇ ಬಂತು. ಇವಾಗ 9ನ ಇಂಟು ಮಾಡಿದರೆ 9 ಬಂತು. 8 + 1 9. 2 + 7 9. 3 + 6 9. 4 + 5 9. 5 + 4 9. 6 + 3 9. 7 + 2 9. 8 + 1 9. ಅರ್ಥ ಆಯ್ತಾ? 9 ಸಂಖ್ಯೆಗೆ ಯಾವ ಸಂಖ್ಯೆನ ಪ್ಲಸ್ ಮಾಡ್ತೀರ ಅದೇ ಸಂಖ್ಯೆ ರಿಪೀಟ್ ಬರುತ್ತೆ. 9 ಸಂಖ್ಯೆ ಯಾವುದನ್ನ ಇಂಟು ಮಾಡಿದ್ರೆ 9 ಬರುತ್ತೆ. ಓಕೆ, ಇದಂತೂ ಗೊತ್ತಾಯಿತು, ಡಿಜಿಟ್ ಸಮ್. ಓಕೆ, ಇವಾಗ ನಾವು ಇಲ್ಲಿ ಹೋಗೋಣ, ಫಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ಗೆ ಬನ್ನಿ. ಫೈಂಡ್ ದಿ ಡಿಜಿಟ್ ಸಮ್ ಆಫ್ 2 4 6 7 5 3 9 ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, 2 4 6 7 5 3 9 ಇದೆ. ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಎಲಿಮಿನೇಟ್ ಮಾಡಬೇಕ್ರಿ. ಹೌದಾ, ಯಾವಾಗ ನಾವು ಬೈ ಆ್ಯಡಿಂಗ್ 9 ಇನ್ ಎನಿ ಅಬೋವ್ ಡಿಜಿಟ್ ಸಮ್ ಡಸ್ ನಾಟ್ ಚೇಂಜ್. ದಿಸ್ ಮೀನ್ಸ್ ವೈಲ್ ಆ್ಯಡಿಂಗ್ ಕನ್ಸಿಡರ್ 9 ಆ್ಯಸ್ 0. ಹೌದಾ, ಕನ್ಸಿಡರ್ 9 ಆ್ಯಸ್ 0. 0 ಈಸ್ ಈಕ್ವಲ್ 9, 9 ಈಸ್ ಈಕ್ವಲ್ 0. ಇದು ಗೊತ್ತೇ ಇದೆ ನಿಮಗೆ. ಹೌದಾ, ಇವಾಗ ಇಲ್ಲಿ ನೋಡ್ರಿ, ಯಾವುದೇ ಸಂಖ್ಯೆನ ಕೂಡಿಸಿದಾಗ ಅದು ಏನಾಗಬೇಕು ಗೊತ್ತಾ? ಎಲಿಮಿನೇಟ್ ಮಾಡಬೇಕು. ಫಸ್ಟ್ ನೋಡ್ರಿ ಹೇಗಂದರೆ ಇಲ್ಲಿ ಬರ್ಕೊಡ್ರಿ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ವಿ ವಿಲ್ ಎಲಿಮಿನೇಟ್ ದಿ ನಂಬರ್ಸ್ ದ್ಯಾಟ್ ಆ್ಯಡ್ ಅಪ್ ಟು 9. ಹೌದಾ, ವಿ ವಿಲ್ ಎಲಿಮಿನೇಟ್ ದಿ ನಂಬರ್ಸ್. ವಿ ವಿಲ್ ಎಲಿಮಿನೇಟ್ ದಿ ನಂಬರ್ಸ್. ಎಲಿಮಿನೇಟ್ ದಿ ನಂಬರ್ಸ್ ಇದನ್ನು ಅರ್ಥ ಮಾಡ್ಕೊಂಬಿಡ್ರಿ. ನಂಬರ್ಸ್ ದ್ಯಾಟ್ ಆ್ಯಡ್ ಅಪ್ ಟು 9. ಎಷ್ಟು ರೀ? ಅಪ್ ಟು 9. ಅಂದರೆ 6 + 3 9 ಆಗ್ಬೋದು, 5 + 4 9 ಆಗ್ಬೋದು, 8 + 1 9 ಆಗ್ಬೋದು, 7 + 2 9 ಆಗ್ಬೋದು. ಇವಾಗ 9ಅನ್ನು ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಹೌದಾ, 9 ಕ್ಯಾನ್ಸಲ್ ಆಯ್ತಾ? ಆಯಿತು ಸರ್. ನೆಕ್ಸ್ಟ್ ನೋಡ್ರಿ, 6 + 3 9 ಕ್ಯಾನ್ಸಲ್ ಆಯ್ತಾ? ಆಯಿತು ಸರ್. ನೆಕ್ಸ್ಟ್ 7 + 2 9 ಕ್ಯಾನ್ಸಲ್ ಆಯ್ತಾ? ಆಯಿತು ಸರ್. 5 + 4 9 ಕ್ಯಾನ್ಸಲ್ ಆಯ್ತಾ? ಆಯ್ತಾ. ಹಾಗಂದರೆ ಇದು ಪೂರ್ತಿ ಏನು ಡಿಜಿಟ್ ನಂಬರ್ ಇದೆಯಲ್ಲ
ಪೂರ್ತಿ ಎಲಿಮಿನೇಟ್ 9ರಿಂದ ಆಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ತೊಗೋಣ ಬನ್ನಿ. ಇಲ್ಲಿದೆ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ, 6 3 7 2 8 1 9 9 2 3 ಈ ಥರ ಒಂದು ನಂಬರ್ ಕೊಟ್ಟಿದ್ದಾರೆ. ಹೌದಾ, ಈ ಥರ ನಂಬರ್ ಕೊಟ್ಟಿದಾರಲ್ಲ, ಈ ನಂಬರಲ್ಲಿ ನಾವು ಎಲಿಮಿನೇಟ್ ಮಾಡಬೇಕು. ಹೌದಾ, ಹೇಗೆ ಎಲಿಮಿನೇಟ್ ಮಾಡ್ತೀರ ನೋಡ್ರಿ. ಫಸ್ಟ್ ಬನ್ನಿ, 6 + 3 9, 7 + 2 9, 8 + 1 9, 9 ಹೋಯ್ತು, 9 ಹೋಯ್ತು, 2 + 3 ಎಷ್ಟಾಯ್ತು, 5 ಆಯಿತು. ನಿಮ್ಮ ಆಪ್ಷನ್ದಲ್ಲಿ ಎಲ್ಲ ಸಂಖ್ಯೆನ ಕೂಡಿಸಿದಾಗ, ಡಿಜಿಟನ್ನು ಕೂಡಿಸಿದಾಗ 5 ಬರ್ತಲ್ಲ, ಅದರ ಉತ್ತರ ಆದ. ಹೌದಾ, ಕ್ವಶನ್ಸ್ ಬರ್ತವೆ, ಹೇಗೆ ಸರ್ ಇದು ಅಂತ ಕ್ವಶನ್ಸ್ ಬರ್ತವೆ. ಕ್ವಶನಲ್ಲಿ ಪೂರ್ತಿಯಾಗಿ ಇದ್ರ ಬಗ್ಗೆ ನೋಡುವಂತ್ರಿ. ಓಕೆನಾ, ನೆಕ್ಸ್ಟ್ ಬನ್ನಿ. ಇವಾಗ ಡಿಜಿಟ್ ಸಮ್ ಎನಿ ಮಲ್ಟಿಪಲ್ ಆಫ್ 9 ಈಸ್, ಎನಿ ಮಲ್ಟಿಪಲ್ ಆಫ್ 9 ಈಸ್ ಹೇಗೆ, ಹೌದಾ ನೋಡೋಣ ಬನ್ನಿ. 9 × 14, ಫಾರ್ ಎಕ್ಸಾಂಪಲ್ 9 × 14 ಇದೆ, 9 × 14 ಇದೆ. ಹೌದಾ, ಇವಾಗ 14 9 ಎಷ್ಟು ರೀ, 126. ನೆಕ್ಸ್ಟ್ ಏನು ಮಾಡಬೇಕು, ಸಮ್ ಆಫ್ ಡಿಜಿಟ್ ಮಾಡಬೇಕಾ, 1 + 2 + 6, 6 + 2 8, 8 + 1 ಎಷ್ಟು ಬಂತು ರೀ, 9. ಕ್ಲಿಯರಾ. ನೆಕ್ಸ್ಟು 9 × 43, 9 × 43 ಮಾಡ್ತೀರಾ, 43 × 9, 9 3 27, ಕೈಲ 2, 9 4 36, 2 38, 387 ಬಂತು. 387 ಹೇಗೆ ಮಾಡ್ತೀರಾ ಸರ್, 3 + 8 + 7, 3 + 8 + 7 ಎಷ್ಟು ಬಂತು ನೋಡ್ರಿ, 8 + 3 11, 11 + 7 18. ನೆಕ್ಸ್ಟ್ ಏನು ಮಾಡ್ತೀರಾ, 1 + 8 9 ಮಾಡ್ತೀರಾ. ಓಕೆನಾ, ಇದು ಸಮ್ ಆಫ್ ಡಿಜಿಟ್ಸ್ ರೀ. ಓಕೆ, ಡಿಜಿಟನ್ನು ಹೇಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ಈ ಥರ ನಾವು ನೋಡ್ಬೋದು. ಓಕೆ, ನಾನು ಸಮ್ ಆಫ್ ಕ್ವಶನ್ಸನ್ನು ನಿಮಗೆ ಹೇಳ್ತೀನಿ, ಹಾಗೆ ಎಲ್ಲೆಲ್ಲಿ ಬರ್ತವೆ, ಯಾವ ಥರ ಬರ್ತವೆ ಅನ್ನೋದನ್ನು ಇಲ್ಲಿ ನಾವು ನೋಡುவோಣ. ಹಾಗೆ ಸಮ್ ಕ್ವಶನ್ಸ್ 9 ಕ್ವಶನ್ಸ್ ಬಂದಾಗ ಬಿಡಿಸ್ಬೋದು, ಸಮ್ ಕ್ವಶನ್ ಬರದೇ ಇದ್ದಾಗ ಫಾರ್ಮುಲಾ ಮೇಲೆ ಬಿಡಿಸ್ಬೇಕು ನಾವು. ಹೌದಾ, ಇವಾಗ 9 ಮೇಲೆ ಬಂದವ ಕ್ವಶನ್ಸನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡ್ರಿ. ಡ್ಯೂ ಟು ಪ್ಯಾಂಡಮಿಕ್ ದಿ ಪಾಪ್ಯುಲೇಷನ್ ಆಫ್ ಸಿಟಿ reduces at the rate of 2% per annum. What will be its total population after 2 years if the present population of the city is 45,000 ಇದೆ. ಹೌದಾ, ಇದನ್ನು ಫಾರ್ಮುಲಾ ಮುಖಾಂತರ ಮಾಡಿದಾಗ ಹೇಗೆ ಮಾಡ್ತೇವೆ ಅಂದರೆ, 2% ಸಿಟಿ ರೆಡ್ಯೂಸ್ 2% ಅಂದರೆ 100ಅಲ್ಲಿ 2% ತೆಗೆದ್ರೆ ಎಷ್ಟು ಬಂತು ರೀ, 98% ಬಂತು. 98/100 ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, 2 4 2 9 2 5 0, ನೆಕ್ಸ್ಟ್ ಎಷ್ಟು ಉಳಿತು, 49 / 50 ಉಳಿತು. ಕ್ಲಿಯರಾ. ಇವಾಗ ಅಲ್ಲಿ ಅಮೌಂಟ್ ಕೊಟ್ಟಿದೆ, ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ನು 45,000 ಪಾಪ್ಯುಲೇಷನ್ನ ಕೊಟ್ಟಿದ್ದಾರೆ. ಇನ್ನು 45,000 ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ರೆಡ್ಯೂಸ್ ಎಷ್ಟಾಗಿದೆ, 2% ಆಗಿದೆ. 2% ಎಷ್ಟು ಬಂತು ರೀ, 49/50. ಹೌದಾ, 49/50 ಇದೆಲ್ಲ, ಇದು ಎಷ್ಟಿದೆ, ಆಫ್ಟರ್ 2 ಇಯರ್ಸ್, ಇದು 1 ವರ್ಷ ಆಯಿತು. ಇನ್ನೊಂದು ವರ್ಷ ಕೊಡ್ರಿ, 49 / 50. ಇವಾಗ ನೋಡ್ರಿ, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 5 1 5 9 45 0, ನೆಕ್ಸ್ಟ್ 5 1 5 1 5 5 8 40, 5 8 40, 5 1 5, ನೆಕ್ಸ್ಟ್ 4 ಹೋಯ್ತು, 5 8 40. ಹೌದಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಬಂತು, 5 9 45 0 ಬಂತು, 5 1 5 8 18 5 90. ಕ್ಲಿಯರಾ. ನೆಕ್ಸ್ಟ್ ಇದನ್ನು ಇಂಟು ಮಾಡಿದಾಗ ನಮಗೆ ಒಂದು ಸಂಖ್ಯೆ ಬರುತ್ತೆ. ಇಲ್ಲಿ ಇಂಟು ಮಾಡಿದಾಗ ಒಂದು ಸಂಖ್ಯೆ, 18 × 49 × 49 ಇಂಟು ಮಾಡಿದಾಗ ಒಂದು ಸಂಖ್ಯೆ ಬರುತ್ತೆ. ಇವಾಗ 9 ಅಂತ ಮ್ಯಾಜಿಕ್ ಇದೆ ನಮಗೆ. ಹೌದಾ, ಇವಾಗ ಇದು ಬೇಡ, ನಮಗೆ ಬೇಡ ಅಂದಾಗ ಇಲ್ಲಿ ನೋಡ್ರಿ, 9 ಮ್ಯಾಜಿಕ್ ನಮಗೆ ಗೊತ್ತಿದೆ. ನಿಮಗೆ ಕೊಟ್ಟಂಥ ಕ್ವಶನಲ್ಲಿ ಪರ್ಸಂಟೇಜ್ ಇರಲಿ ಅಥವಾ ಕೊಟ್ಟಂಥ ಪಾಪ್ಯುಲೇಷನ್ ಆಫ್ ಸಿಟಿ ಡಾಟಾ ಇರಲಿ, 9 ಆಗಬೇಕು. ಇಲ್ಲಿ ನೋಡ್ರಿ, 4 + 5 ಕೂಡಿಸಿದ್ರೆ ಎಷ್ಟು ರೀ, 9. 4 + 5 ಕೂಡಿಸಿದ್ರೆ 9 ಆದರೆ ನಿಮ್ಮ ಕೊಟ್ಟಂಥ ಆಪ್ಷನ್ದಲ್ಲಿ 9 ಯಾವುದು ಬರುತ್ತಲ್ಲ ಅದರ ಆನ್ಸರ್ ಅದೇ. ಅವಾಗ ಚೆಕ್ ಮಾಡೋಣ ಬನ್ನಿ. 5 + 4 9 ಕ್ಯಾನ್ಸಲು, 8 + 3 ಕೂಡಿಸಿದ್ರೆ 11. ಅವಾಗ ನೋಡ್ರಿ, 1 + 1 ಎಷ್ಟಾಯ್ತು ರೀ, 2 ಆಯಿತು. ನಮ್ಗೆ ಎಷ್ಟು ಬರಬೇಕು, 9 ಬರಬೇಕು. ನೆಕ್ಸ್ಟ್ 5 + 4 9 ಕ್ಯಾನ್ಸಲು, 4 + 2 6, 6 1 ಎಷ್ಟಾಯ್ತು ರೀ, 7 ಆಯಿತು. ನೆಕ್ಸ್ಟ್ 5 + 4 9 ಕ್ಯಾನ್ಸಲು, 8 6 14, 14 1 15 ಕೂಡಿಸ್ರಿ, 1 + 5 6.
ಓಕೆ. ನೆಕ್ಸ್ಟ್ ನೋಡ್ರಿ 4 + 3 7, 7 2 9 ಕ್ಯಾನ್ಸಲ್, 1 + 8 9 ಕ್ಯಾನ್ಸಲ್, 0 ಬಂತು. 0 ಈಸ್ ಈಕ್ವಲ್ 0 ಅಂದ್ರೂ ಒಂದೇ, 9 ಅಂದ್ರೂ ಒಂದೇ. ನಾ ಏನು ಬರ್ಸಿದೆ, 0 ಈಸ್ ಈಕ್ವಲ್ 9. ಹೌದಾ, ಇಲ್ಲಿ ಕ್ಯಾನ್ಸಲ್ ಆಗಿತ್ತು. 4 ಮತ್ತು 5 ಕ್ಯಾನ್ಸಲ್ ಕೂಡಿದ್ರೆ 9 ಆಯಿತು. ಆಪ್ಷನ್ ಯಾವ್ದು ಬಂತು, 0 ಅಥವಾ 9 ಬಂದ. ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಈ ಪ್ರಾಬ್ಲಮಲ್ಲಿ ಇಂಟು ಮಾಡಿದರೆ ಸೇಮ್ ಉತ್ತರ ಬರುತ್ತೆ. 18 × 49 × 49 ಮಾಡಿದ್ರು ಸೇಮ್ ಬರುತ್ತೆ, 0 ಆರ್ 9. ಹೌದಾ, ಎಲ್ಲಿ ಬರ್ತವೆ, ಹೇಗೆ ಬರ್ತವೆ ಅನ್ನೋದನ್ನು ನಾವು ಪೂರ್ತಿಯಾಗಿ ಹೇಳ್ತೀವಿ. ಹೌದಾ, ಇವತ್ತಿನಿಂದ SSC GD ಗೆ ತಯಾರಿಯನ್ನು ನೀವು ನಡೆಸಿ. ಹೌದಾ, ನಿಮ್ಮ ಜೊತೆಗೆ ಸದಾ ನೈಜ ಕಡೆಯಿಂದ ನಾವೆಲ್ಲರೂ ಇದ್ದೇ ಇರ್ತೀವಿ. ಹೌದಾ ಸ್ನೇಹಿತರೆ, ಇಲ್ಲಿ ಮ್ಯಾಥ್ಸ್, ರೀಸನಿಂಗು, GK, ಇಂಗ್ಲೀಷು ಎಲ್ಲವೂ ನಿಮಗೆ ಸಿಗ್ತವೆ. ಮ್ಯಾಥ್ಸ್ ಇದೆಯಲ್ಲ, ಮ್ಯಾಥ್ಸು 20ಕ್ಕೆ 20 ಔಟ್ ಆಫ್ 20 ನೀವು ಮಾಡೇ ಮಾಡ್ತೀರ. ಪ್ರಾಕ್ಟೀಸ್ ಮಾಡಿ. ಓಕೆ, ಇವಾಗ ಬನ್ನಿ ನೆಕ್ಸ್ಟ್ ನೋಡಿ. ಸ್ವಾತಿ ಸೋಲ್ಡ್ ಎ ಬ್ಯಾಗ್ ಟು ಅಂಕಿತಾ ಎಟ್ ಎ ಗೇನ್ ಆಫ್ 15%. Ashi bought this bag from Ankita for 24,840. Ankita earned a profit of 20%. At what price would Swati have bought the bag ಅಂತಾರೆ. 18,500, 18,000 ಇದೆ, 16,000 ಇದೆ, 20,000 ಇದೆ. ಕ್ಲಿಯರಾ? ಈ ಕ್ವಶನ್ ನೀವು ಮಾಡಬೇಕಂದ್ರೆ ಇಲ್ಲಿ ನೋಡ್ರಿ, ನಾವು ಇದನ್ನ ಫಾರ್ಮುಲಾ ಮುಖಾಂತರ ಮಾಡೋಕೆ ಹೋದ್ರೆ ಏನಾಗುತ್ತೆ, ತುಂಬ ಆಗಿಬಿಡುತ್ತೆ. ಇವಾಗ 9 ಯಾವ್ದು ಬರುತ್ತೆ ಅಂತ ಚೆಕ್ ಮಾಡೋವಾಗ ಹೋಗೋಣ ಬನ್ನಿ, ಚೆಕ್ ಮಾಡೋಣ. ಇಲ್ಲಿ 15% ಇದೆ, 1 + 5 6 ಬರುತ್ತೆ. 2% 20% ಇದೆ, 2 + 0 2 ಬರುತ್ತೆ. ಇಲ್ಲಿ ನೋಡ್ರಿ, 4 2 6, 8 6 14, 14 + 4 ಕೂಡಿಸಿ 18. ನೆಕ್ಸ್ಟ್ 1 + 8 ಕೂಡಿಸಿದ್ರೆ 9 ಬಂತ. 9 ಇಲ್ಲಿ ಯಾವುದಿದೆ ನೋಡ್ರಿ ಸರ್, 8 + 1 9, ಆಪ್ಷನ್ ಬಿ ಕರೆಕ್ಟ್. ಇದನ್ನು ಚೆಕ್ ಮಾಡ್ತೀರಾ, 8 1 9 ಹೋಯ್ತು, 5 ಉಳಿತು, 6 1 7, 2 + 0 2. ಹಾಗಾದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. 18,000 ಬರಲೇಬೇಕು, ಬಂದೇ ಬರುತ್ತೆ. ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಬರ್ತಾರೆ ಸ್ನೇಹಿತರೆ, ವಿತಿನ್ ಸೆಕೆಂಡಲ್ಲಿ. ಎಲ್ಲಿ ಹೋಯ್ತು ಟೈಮು? ಹೌದಾ, ಸ್ಕೋರ್ ನೀವು ಮಾಡಬೇಕಾಗಿದೆ. ಇದೇ ಥರ ಸ್ಕೋರನ್ನು ನೀವು ಮಾಡಬೇಕಿಲ್ಲಿ. ಹೌದಾ, ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು, ಫಾರ್ಮುಲಾ ಯಾಕ್ರಿ? ಎಲ್ಲ ಫಾರ್ಮುಲಾ ಹಾಕಿ ನೀವು ಬಿಡಿಸ್ತಾ ಇದ್ದಾರೆ 1 ಗಂಟೆಗೆ 80 ಕ್ವಶನ್ ಹೇಗೆ ಬಿಡಿಸ್ತೀರಾ? ಓಕೆ, ನೆಕ್ಸ್ಟ್ ಬನ್ನಿ. ದಿ ಏರಿಯಾ ಆಫ್ ಎ ಫೀಲ್ಡ್ ಇನ್ ದಿ ಶೇಪ್ ಆಫ್ ಎ ಹೆಕ್ಸಾಗಾನ್ ಈಸ್ 1944 √3m². What will be the cost bracket in rupees bracket complete of fencing it at the rate of rupees 11.50 per meter ಅಂತ ಇದೆ. ಹೌದಾ, ಹೌದು ಸರ್. ಇವಾಗ ನೋಡ್ರಿ, 1944 ಇದೆ, ಇದನ್ನು ಕೂಡಿಸ್ರಿ. 1944 ಕೂಡಿಸಿದಾಗ 9 ಆಗುತ್ತೆ ನೋಡ್ರಿ ಸರ್. 9 ಕ್ಯಾನ್ಸಲ್ಲು, 4 + 4 8, 8 + 1 9 ಆಯ್ತಾ? ಆಯಿತು ಸರ್. ಹಾಗಾದ್ರೆ ನಿಮ್ಮ ಆಪ್ಷನ್ದಲ್ಲಿ 9 ಎಲ್ಲಿದೆ ನೋಡ್ರಿ? ಹೌದಾ, 2 + 2 4, 4 + 5 9 ಹೋಯಿತು. ಎಷ್ಟು ಉಳಿತು? 6 ಉಳಿತು. ನೆಕ್ಸ್ಟ್ 3 + 2 5 ಉಳಿತು. ನೆಕ್ಸ್ಟ್ ನೋಡ್ರಿ, 5 + 8 + 5 13, 13 7 ಇದೆಷ್ಟು ಉಳಿತು ರೀ? 7 2 9 ಕ್ಯಾನ್ಸಲ್ಲು, 8 + 5 13, 1 + 3 4 ಕ್ಯಾನ್ಸಲ್ಲು. ನೆಕ್ಸ್ಟ್ ನೋಡ್ರಿ, 2 + 4 6, 6 + 8 14, 14 + 4 ಎಷ್ಟಾಯ್ತು? 18 ಆಯಿತು. 1 + 8 ಎಷ್ಟು ರೀ? 9 ಆಯಿತು. ಇಲ್ಲಿ 9 ಬಂತು, ಇಲ್ಲಿ 9 ಬಂತು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ ಫಾರ್ಮುಲಾ ಹಾಕ್ತೀರಾ? ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್, ಅಲ್ಜಿಬ್ರಾ, ನಂಬರ್ ಸಿಸ್ಟಮಲ್ಲಿ ಯಾವ ಫಾರ್ಮುಲಾ ನೆನ್ಪಿಡ್ತೀರಾ ನೀವು? ಎಷ್ಟಂತ ಫಾರ್ಮುಲಾ ನೆನ್ಪಿಡ್ತೀರಾ? ಕ್ಲಿಯರಾ? ಓಕೆನಾ? ನೆಕ್ಸ್ಟ್ ಬನ್ನಿ. ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಹೆಮಿಸ್ಫಿಯರ್ ಈಸ್ 1039.5 cm². The volume bracket in cm³ bracket complete of the hemisphere is take pi is equal to 22/7 ಇದೆ. ಕೊಟ್ಟಂಥ ಅಮೌಂಟನ್ನು ಕೊಡಿಸೋಣ. ಹೌದಾ, ಕೊಟ್ಟಂಥ ಅಮೌಂಟನ್ನು ಕೊಡಿಸ್ರಿ. 9 ಕ್ಯಾನ್ಸಲು, 5 + 3 8, 8 + 1 9 ಹೋಯಿತು. ನಿಮ್ಮ ಆಪ್ಷನ್ದಲ್ಲಿ 9 ಎಲ್ಲಿದೆ ನೋಡ್ರಿ? 5 + 2 7, 7 2 9, 5 + 2 ಕೂಡಿಸಿರೋ 7. ನೆಕ್ಸ್ಟ್ 6 + 3 9 ಕ್ಯಾನ್ಸಲ್ಲು, 5 + 2 ಕೂಡಿಸಿರೋ 7. ನೆಕ್ಸ್ಟ್ ಬನ್ನಿ, 5 + 2 7, 7 2 + 9 9, 5 + 4 9 ಹೋಯ್ತಾ? ಇದು 9 ಬಂತ. ಓಕೆ, ನೆಕ್ಸ್ಟ್ 5 + 2 7 2 9, 5 6 11, 1 + 1 2. ಯಾವುದು ಕರೆಕ್ಟ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೇಗಿದೆ ರೀ ಟ್ರಿಕ್ಸು? ಸಮ್ ಆಫ್ ಡಿಜಿಟ್ಸ್ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಮಾಡಿಬಿಡ್ತೀವಿ. ವಿತಿನ್ ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. Water is flowing through a cylindrical canal with an internal diameter of 7 meter at the speed of 18 km/h. Find the volume of water flowing through the canal in 30 minutes ಅಂತಾರೆ. ಹೌದಾ,
ಸರ್ ಇಲ್ಲಿ 7 ಮೀಟರ್ ಇದೆ, ಇಲ್ಲಿ 30 ಮಿನಿಟ್ಸ್ ಇದೆ. 7 ಇದೆ, 3 + 0 3 ಆಯಿತು. ಇಲ್ಲಿದೆ ನೋಡ್ರಿ 18 ಕಿಲೋಮೀಟರ್ನ ಕೂಡಿಸ್ರಿ 8 + 1 9 ಆಯಿತು. ನಿಮ್ಮ ಆಪ್ಷನ್ದಲ್ಲಿ 9 ಯಾವ್ದು ಬರುತ್ತೆ ನೋಡ್ರಿ? 6 + 3 9, 7 + 5 12, 1 + 2 3. ನೆಕ್ಸ್ಟ್ 6 + 3 9, 5 + 5 10, 1 + 0 1. ನೆಕ್ಸ್ಟ್ 6 + 3 9, 6 + 5 11, 1 + 1 2. ನೆಕ್ಸ್ಟ್ ನೋಡ್ರಿ 6 + 3 9 ಕ್ಯಾನ್ಸಲ್, 5 + 4 9 ಕ್ಯಾನ್ಸಲ್. ಹಾಗಾದರೆ ಯಾವುದ್ರಿ ಉತ್ತರ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇಷ್ಟೇ ರೀ. ಎಲಿಮಿನೇಟ್ 9 ಎಲಿಮಿನೇಟ್ ಮಾಡ್ತಾ ಇರ್ರಿ ಡಿಜಿಟ್ನಲ್ಲಿ. ಓಕೆ, ಇದು ಮ್ಯಾಜಿಕ್ ಆಫ್ 9. ಇದು ನಂಬರ್ ಸಿಸ್ಟಮನ್ನು ಇದೇ ಥರ ಇರುತ್ತೆ ನಿಮಗೆ. ನೆಕ್ಸ್ಟ್ ಬನ್ನಿ. ಇಫ್ ದಿ ಅಮೌಂಟ್ ಆಬ್ಟೈನ್ಡ್ by investing rupees 9,100 for 3 years at the rate of 10% per annum simple interest is equal to the amount obtained by B by investing a certain sum of money for 5 years at a rate of 8% per annum on simple interest. Then 90% of the sum invested by B ಇದೆ. ಅಮೌಂಟ್ ಕೊಡಿಸ್ರಿ 9 + 1 10 1 ಆಯಿತು, 10% ಬರಲ್ಲ. ಇಲ್ಲಿದೆ ನೋಡ್ರಿ 90%, 9 + 0 9 ಆಯ್ತಾ. ನಿಮ್ಮ ಆಪ್ಷನ್ಲಿ 9 ಎಲ್ಲಿ ಬರ್ತೀರಿ ನೋಡ್ರಿ? 8 + 7 15, 1 + 5 6, 7 + 6 13, 13 + 5 18, 1 + 8 9 ಇಲ್ಲಿ ಬಂತು. ನೆಕ್ಸ್ಟ್ 5 4 9 8 ಉಳಿತು. ನೆಕ್ಸ್ಟ್ 8 + 4 12, 12 + 5 17, 1 + 7 8 ಎಲ್ಲಿ ಬಂತ್ರಿ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೇಗಿದರಿ? ಎಷ್ಟು ರೀ? ಸೆಕೆಂಡಲ್ಲಿ ಇಷ್ಟು ಕ್ವಶನ್ಸ್ ಮಾಡಿದ್ರೆ 10 ಕ್ವಶನ್ಸನ್ನು ಮಾಡ್ತೇವೆ ನಾವು. 10 ಕ್ವಶನನ್ನು 2 ರಿಂದ 3 ನಿಮಿಷ ಟೈಮ್ ರೀ. 80 ಕ್ವಶನ್ ಬಿಡ್ಸೋಕ್ಕಾಗಲ್ಲ. ಸ್ಕೋರ್ ಮಾಡಬೇಕಾಗಿದ್ದು ಹೇಗೆ? ಹೌ ಟು ಸ್ಕೋರ್ ಇನ್ ಮ್ಯಾಥ್ಸ್. ಹೌದಾ? ಮ್ಯಾಥ್ಸ್ನಲ್ಲಿ ಹೇಗೆ ಸ್ಕೋರ್ ಮಾಡಬೇಕು ನಾವು? ಇದೇ ಥರ ಸ್ಕೋರ್ ಮಾಡಬೇಕು ರೀ. ಓಕೆ, ಟ್ರಿಕ್ಸನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬನ್ನಿ. ಎ ಸಮ್ ಆಫ್ rupees 18,000 becomes rupees 21,780 after 2 years on compound interest compounded annually. What will be the compound interest bracket in rupees bracket complete on the same sum for the same period if the rate of interest is increased by 5% ಅಂತಾರೆ. ಹೌದಾ? ಇಲ್ಲೇ ನೋಡ್ರಿ 1 + 8 ಕೂಡಿಸಿದ್ರೆ 9 ಆಯಿತು ಬಂತಿಲ್ಲಿ. ಮತ್ತೆ ಇಲ್ಲಿ ಚೆಕ್ ಮಾಡ್ಕೋಬೇಡಿ. 9 ಎಲ್ಲಿ ಬರುತ್ತೆ ನೋಡ್ರಿ? ಹೌದಾ? ಇದು ಆಪ್ಷನ್ನು 6 ಆಗಬೇಕು. ಸಾರಿ, ಇದು 6. ಹೌದಾ? ಇವಾಗ ಕರೆಕ್ಟಾಗಿ ನೋಡ್ರಿ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಟ್ರೈ ಮಾಡ್ತೀರಾ ಸ್ನೇಹಿತರೆ? ಓಕೆ, ಟ್ರೈ ಮಾಡಿ. ನೀವು ಸ್ವಲ್ಪ ಟ್ರೈ ಮಾಡಿ. ಹೌದಾ? ಸ್ವಲ್ಪ ಟ್ರೈ ಮಾಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಕ್ಲಿಯರಾ? ಟ್ರೈ ಮಾಡಿ. ಓಕೆ, ಹೇಗೆ ಟ್ರೈ ಮಾಡ್ತೀರಾ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ಓಕೆ, ಬನ್ನಿ ಇಲ್ಲಿ ನೋಡ್ರಿ. 8 + 1 ಕೂಡಿಸಿದ್ರೆ 9, 6 + 4 10, 1 + 0 1. ನೆಕ್ಸ್ಟ್ ಬನ್ನಿ. 6 + 4 10, 10 + 7 17, 1 + 7 8. ಹೌದಾ? ನೆಕ್ಸ್ಟು 5 + 5 10, 10 + 8 18, 1 + 8 9. 5 + 5 10, 1 + 0 1. 9 ಎಲ್ಲಿ ಬಂತ್ರಿ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 5805 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ನೋಡ್ರಿ ಹೇಗೆ ಮಾಡ್ತಾ ಇದ್ದೀವಿ, ಹೇಗೆ ಇದೆ ಎಲ್ಲವನ್ನ ನಾವು ಬಿಡಿಸ್ತಾ ಇದ್ದೀನಿ. ಎಲ್ಲವನ್ನ ಕ್ವಶನನ್ನು ನೀವು ನೋಡ್ತಾನೇ ಇದ್ದೀರಾ. ಸಮ್ ಆಫ್ ಡಿಜಿಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡ್ತೀನಿ, ಸ್ಕ್ವೇರ್ ಮಾಡ್ತೀನಿ, ಕ್ಯೂಬ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಚಾಪ್ಟರ್ ವೈಸ್ ಹೋಗೋಣ. ಸಮ್ ಆಫ್ ಡಿಜಿಟ್ ಮೇಲೆ ಹೋಗೋಣ. ಚಾಪ್ಟರ್ SSC GD ಟಾರ್ಗೆಟ್ 2024 ಇದೆ. ಹೇಗಾಗಲ್ಲ ರೀ. ಕರ್ನಾಟಕದಿಂದ ಈ ಸಲ ಹೇಗೆ ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗಲ್ಲ ನೋಡಿ ಬಿಡೋಣ. ಓಕೆ, 2000 ಎಂಪ್ಲಾಯೀಸ್ ಆರ್ ಅಸೈನ್ಡ್ ಟು ಕಂಪ್ಲೀಟ್ ಎ ಪ್ರಾಜೆಕ್ಟ್ ಎಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್. 15% ಆಫ್ ದಿ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ಡಿಕ್ರೀಸ್, ಇನ್ನು ಕಡಿಮೆ ಆಗಿದ್ದಾರಂತೆ. and the end of the second year again 10% of the number of employees are decreased. ಮತ್ತೆ 10% decrease ಆಗಿದ್ದಾರಂತೆ. However, to complete the project in time, the number of employees are increased by 10% at the end of the third year. What was the number of employees working during the fourth year? ಕೇಳಿದ್ದಾರೆ. ಓಕೆ, ಬನ್ನಿ. ಫಸ್ಟ್ ನೋಡ್ರಿ 2000 ಇದೆಲ್ಲ, ಇದು 9 ಆಗುತ್ತೆ, ಆಗಲ್ಲ ಸರ್. ನೆಕ್ಸ್ಟ್ at the end of the first year 15% of the number of employees decrease. 100 ಅಲ್ಲಿ 15% ತೆಗೆದ್ರೆ ಎಷ್ಟಾಯ್ತು ರೀ? 85%.
85%. 8 ಪ್ಲಸ್ 5 13, 1 ಪ್ಲಸ್ 3 ಕೂಡಿಸಿದ್ರೆ 4 ಆಯಿತು, ಬರಲ್ಲ. ನೆಕ್ಸ್ಟ್ ಆ್ಯಂಡ್ ದಿ ಸೆಕೆಂಡ್ ಇಯರ್ ನೋಡ್ರಿ, ಅಗೇನ್ 10% ಏನಾಗಿದೆ, ಡಿಕ್ರೀಸ್ ಆಗಿದೆ. 100 ಮೈನಸ್ 10 90%. ಇಲ್ಲಿ ಬಂತು ನೋಡ್ರಿ. 9 ಪ್ಲಸ್ 0 ಎಷ್ಟಾಯ್ತು ರೀ, 9 ಆಯಿತು. ನಿಮ್ಮ ಆಪ್ಷನಲ್ಲಿ 9 ಎಲ್ಲಿ ಬರುತ್ತೆ ನೋಡ್ರಿ ಸರ್? ನೋಡ್ರಿ 7 ಪ್ಲಸ್ 1 8, 8 ಪ್ಲಸ್ 8 16, 16 ಪ್ಲಸ್ 6 22, ಇದು 4 ಬಂತು, ಅಲ್ಲ. ನೆಕ್ಸ್ಟ್ 6 ಪ್ಲಸ್ 1 7, 8 7 15, 5 20, 2 ಪ್ಲಸ್ 0 2. ನೆಕ್ಸ್ಟ್ ನೋಡ್ರಿ 6 3 9, 8 1 9, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡ್ರಿ 7 ಪ್ಲಸ್ 1 8, 8 ಪ್ಲಸ್ 8 16, 16 ಪ್ಲಸ್ 3 19, 1 ಪ್ಲಸ್ 9 10, ಇದೆಷ್ಟು ಬಂತು? ಹಾಗಾದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲಿ ಮಾಡ್ತೀರಾ ರೀ? ಯಾವ ರೇಷಿಯೋ ಮೆಥಡ್ ಬೇಕು, ಯಾವ ಸಕ್ಸಸ್ಸಿವ್ ಮೆಥಡ್ ಬೇಕು, ಯಾವ ಸಿರೀಸ್ ಮೆಥಡ್ ಬೇಕು? ಹೌದಾ, ಜಬರ್ದಸ್ತ್ ಆಗಿದೆ ಮೆಥಡು. ಕರೆಕ್ಟಾಗಿ ಫಾಲೋ ಅಪ್ ಮಾಡಿರಿ. ಫಾಲೋ ಅಪ್ ಮಾಡಿದ್ರೆ ಕರೆಕ್ಟಾಗಿ ಬಂದೇ ಬರ್ತವೆ ಉತ್ತರ. ಯಾಕೆ ಬರಲ್ಲ? ಹೌದಾ. ಸಮ್ ಆಫ್ ಡಿಜಿಟ್ಸ್ ಮೇಲೆ ನಿಮಗೆ ನೇಜಾ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನಿಂದ SSC GDಗೆ ತರಗತಿಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ಈ ಕ್ಲಾಸನ್ನು ಶೇರ್ ಮಾಡಿ. ಹೌದಾ, ಸಾಕಷ್ಟು ಸಂಖ್ಯೆಯಲ್ಲಿ ಸ್ನೇಹಿತರು ಬರಲಿ. ಎಲ್ಲರೂ ಏನು ಮಾಡಿರಿ, ಈ ಸಲ SSC GD 85,000, ನಿಯರ್ 50,000 ಅಬೋ 1 ಲ್ಯಾಕ್ವರೆಗೂ ಪೋಸ್ಟ್ ಖಾಲಿ ಇದ್ದಾವೆ. ಹೌದಾ, 85,000 ಅಂತ ಹೇಳಿದ್ದಾರೆ. ನವಂಬರ್ 24ಗೆ ಕಾಲ್ಫರ್ಮ್ ಆಗುತ್ತೆ. ನೆಕ್ಸ್ಟ್ CRPF ಕಾಲ್ಫರ್ಮ್ ಆಗುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಕಾಲ್ಫರ್ಮ್ ಆಗುತ್ತೆ. ಹೌದಾ, ನೀವು ನಿಮ್ಮ ಮ್ಯಾಥ್ಸ್ನಲ್ಲಿ, ಕರ್ನಾಟಕದಲ್ಲಿ ನಾವು ಮ್ಯಾಥ್ಸ್ನಲ್ಲಿ ತುಂಬ ವೀಕು ಸರ್, ನಮಗೆ ಮ್ಯಾಥ್ಸ್ ಬಿಡ್ಸೋಕ್ಕೆ ಬರಲ್ಲ ಅಂತೀರಾ. ಯಾಕೆ ಬರಲ್ಲ? ಈ ವರ್ಷ ಟಾರ್ಗೆಟ್ 2024 ಟಾರ್ಗೆಟ್ ಮಾಡಿದ್ದೀವಿ. ಹೌದಾ, ಕರ್ನಾಟಕದಿಂದ ವಿದ್ಯಾರ್ಥಿಗಳು ಮ್ಯಾಥ್ಸ್ ಆಯಿತು, ರೀಸನಿಂಗ್ ಆಯಿತು, ಎಲ್ಲದರ ಕ್ವಾಲಿಫೈ ಆಗೇ ಆಗ್ತಾರೆ. ಏನು ಮಾಡಿರಿ, ಕ್ಲಾಸನ್ನು ಪ್ರತಿದಿನ ಕೇಳ್ತಾ ಬನ್ನಿ. ಅದ್ರ ತಕ್ಕಾಗಿ ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡು ಡೈಲಿ ಇಷ್ಟು ಟೈಮ್ ಅಂತ ಸ್ಟಡಿ ಮಾಡ್ತಾ ಇರಿ. ಫೆಬ್ರವರಿ 17ಕ್ಕೆ ಎಕ್ಸಾಮ್ ಇದೆ. ಇನ್ನು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ 3.5 ತಿಂಗಳು ಟೈಮ್ ಇದೆ. ಹೌದಾ, ನಿಮಗೆ ಬೇಕಂತ ಮೆಟೀರಿಯಲ್ಸ್ನ ಎಲ್ಲವನ್ನು ನಾವು ಕೊಡ್ತೇವೆ. ಹೌದಾ, ಕೊಟ್ಟಂಥ ಮೆಟೀರಿಯಲ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಸ್ಟಡಿ ಮಾಡಿ. ಓಕೆ, ನೆಕ್ಸ್ಟ್ ಬನ್ನಿ. ಫೈಂಡ್ ದಿ ಸಮ್ 3 ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಪ್ಲಸ್ ಡ್ಯಾಶ್ ಡ್ಯಾಶ್ ಪ್ಲಸ್ 3 ಪವರ್ ಆಫ್ 8 ಅಂತಾರೆ. ಈ ಟೈಪ್ ಕ್ವಶನ್ಸ್ ಬರ್ತವೆ SSC GDಗೆ. ಈ ಟೈಪ್ ಕ್ವಶನ್ಸ್ ಬಂದಾಗ ಹೇಗೆ ಮಾಡಬೇಕು ಸರ್? ಈ ಟೈಪ್ ಕ್ವಶನ್ಸ್ ಬಂದಾಗ ನೀವು ಇಲ್ಲಿ ಏನು ಮಾಡೋದು ಬೇಕಾಗಿಲ್ಲ, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ನಾ ಏನು ಹೇಳಿದ್ದೆ, ಎಲಿಮಿನೇಟ್ 9 ಕ್ಯಾನ್ಸಲ್ ಮಾಡಿ. ಸಮ್ ಆಫ್ ಡಿಜಿಟ್ಸ್ ಎಷ್ಟೇ ಕೂಡಿಸಿದಾಗ ಅದು 9 ಆಗಬೇಕು. ಇವಾಗ ಬನ್ನಿ, 3 ಪ್ಲಸ್ 3 6, 6 ಪ್ಲಸ್ 3 9, ಕ್ಯಾನ್ಸಲ್ ಆಯಿತಾ? ಇನ್ನೇನು ಉಳಿತು ಸರ್? 3. ಅದು 3 ಪವರ್ ಆಫ್ 8 ಇರಲಿ, 11 ಇರಲಿ, 20, ಅದನ್ನು ತಲೆ ಕೆಡಿಸೋಬೇಡ್ರಿ. ಇಲ್ಲಿ ನೋಡ್ರಿ, 3 ಪ್ಲಸ್ 3 6, 6 ಪ್ಲಸ್ 3 9 ಆಯ್ತಾ? ಸ್ಕ್ವೇರ್ ಇರಲಿ, ಕ್ಯೂಬ್ ಇರಲಿ, ತಲೆ ಕೆಡಿಸೋಬೇಡಿ. 3 6 9 ಕ್ಯಾನ್ಸಲ್ ಆಯ್ತಾ? ಇನ್ನೇನು ಉಳಿತು ರೀ? 3 ಉಳಿತಾ? ಹಾಗಾದರೆ ಕೊಟ್ಟಂಥ ಆಪ್ಷನಲ್ಲಿ 3 ಎಲ್ಲಿ ಬರುತ್ತೆ ನೋಡೋಣ. ನೋಡಿ, 6 ಪ್ಲಸ್ 5 11, 11 ಪ್ಲಸ್ 6 17, 17 ಪ್ಲಸ್ 1 18, 1 ಪ್ಲಸ್ 8 9 ಬಂತು. ನೆಕ್ಸ್ಟ್ 6 ಪ್ಲಸ್ 6 12, 12 ಪ್ಲಸ್ 5 17, 1 ಪ್ಲಸ್ 7 8 ಬಂತು. ನೆಕ್ಸ್ಟ್ 9 ಕ್ಯಾನ್ಸಲು, 8 ಪ್ಲಸ್ 4 12, 8 ಪ್ಲಸ್ 4 12, 1 ಪ್ಲಸ್ 2 3 ಬಂತು. ನೆಕ್ಸ್ಟ್ ಬನ್ನಿ, 8 ಪ್ಲಸ್ 2 10, 10 ಪ್ಲಸ್ 3 13, 1 ಪ್ಲಸ್ 3 4 ಬಂತು. ಹಾಗಾದರೆ ಇಲ್ಲಿ 3 ಬಂದಿದೆ ಎಲ್ಲಿ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಓಕೆನಾ ಸ್ನೇಹಿತರೆ? ಅರ್ಥ ಆಯ್ತಾ? ಹೇಗಿದೆ ರೀ? ಹೇಗಿದೆ? ಓಕೆ, 3 ಎಲ್ಲಿ ಬರುತ್ತೆ ಅಲ್ಲಿ ತಗೋಬೇಕು. ಓಕೆ, ಈ ಥರ ಜಬರ್ದಸ್ತಾಗಿ ನಾವು ಮಾಡ್ತಾ ಇದ್ದೀವಿ. SSC GDಗೆ ರೆಡಿಯಾಗಿರಿ ಸ್ನೇಹಿತರೆ. ನೇಜಾ ಯೂಟ್ಯೂಬ್ ಚಾನಲ್ಗೆ ಸಿಗ್ತೇವೆ. ಈ ಲಿಂಕನ್ನು ನಿಮ್ಮ ಸ್ನೇಹಿತರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.